ತುಲಾ ರಾಶಿಯವರ 2026ರ ವರ್ಷ ಭವಿಷ್ಯದತ್ತ ಬೆಳಕು ಹರಿಸೋಣವಾ. ಈ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳು ಒಂದು ಸ್ವಲ್ಪ ಆಫೀಸ್ ಪಾಲಿಟಿಕ್ಸ್ಗೆ ನೀವು ಬಲಿಯಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಯಾರೋ ನಿಮ್ಮ ಕೊಲೀಗ್ ನಿಮ್ಮ ಮೇಲೆ, ನಿಮ್ಮ ಬಾಸಿಗೆ ಚಾಡಿ ಹೇಳಿ ನಿಮ್ಮನ್ನ ಬಯಸುವಂತಹ, ನೀವು ಮನಸ್ಸು ನೋಯಿಸ್ಕೋತೀರಾ, ತುಂಬ ಡಿಮೋಟಿವೇಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತುಲಾರಾಶಿಯವರು ಈ ವರ್ಷ ಪೂರ್ತಿ ನೀವು ಮನೆಯಲ್ಲಾಗಿರ್ಬೋದು, ನೆರೆಹೊರೆಯವರ ಜೊತೆಗಾಗಿರ್ಬೋದು, ನೇಬರ್ಸು, ರಿಲೇಟಿವ್ಸ್, ಈ ಅವ್ರ ಬಗ್ಗೆ ಇವ್ರಿಗೆ ಚಾಡಿ ಹೇಳೋದು, ಇವ್ರ ಬಗ್ಗೆ ಅವ್ರಿಗೆ ಚಾಡಿ ಹೇಳೋದು, ಈ ಥರದ ಒಂದು ವ್ಯವಹಾರಗಳಲ್ಲಿ ಭಾಗವಹಿಸಬಾರ್ದು. ಅದು ತುಂಬ ಅಂದರೆ ತುಂಬ ರಿವರ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಒಂದು ಗುಡ್ ನ್ಯೂಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಲಾರಾಶಿಯವರಿಗೆ. ಈ ವರ್ಷ ದಂಪತಿಗಳೇನಾದರೂ ಮುದ್ದು ಕಂದಮ್ಮನ ಆಗಮನಕ್ಕೋಸ್ಕರ ಮನೆಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ರೆ, ಗುಡ್ ನ್ಯೂಸ್, ನಿಮ್ಮ ಮನೆಗೆ ಕಂದಮ್ಮನ ಆಗಮನ ಆಗಲಿದೆ.